ನನ್ನ ಫಾಲೋವರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಹೇಳಿ. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗು ನಾನೊಂದು ಫಂಕ್ಷನ್ಗೆ ಬಂದಿದ್ದೀನಿ ಚಿಕ್ಕಮಂಗ್ಳೂರಲ್ಲಿ. ಸೊ ಇಟ್ ಈಸ್ ಜಸ್ಟ್ ಒನ್ ಡೇ ಟ್ರಿಪ್. ನಿನ್ನೆ ಸಂಜೆ ಬಿಟ್ಟು ಇವತ್ತು ಸಂಜೆ ಹೊರಡೋ ಥರ. ಸೊ ಯಾವ ಫಂಕ್ಷನ್ ಏನು, ನಾನು ಹೇಗೆ ರೆಡಿ ಆಗ್ತೀನಿ ಎಲ್ಲನೂ ಕಂಪ್ಲೀಟ್ ವ್ಲಾಗ್, ಮತ್ತು ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ದೀನಿ ಒನ್ ಡೇ ಟ್ರಿಪ್. ನೀವೆಲ್ಲ ಪ್ಲ್ಯಾನ್ ಮಾಡಿದ್ರೆ ಎಷ್ಟೆಲ್ಲ ಪ್ಲೇಸ್ ನೋಡ್ಬೋದು, ಯಾವ್ಯಾವ ಹೋಟೆಲ್ ಹೋಗಿದ್ದೆ, ಹೋಟೆಲಲ್ಲಿ ಏನು ಪ್ರೈಸ್ ಇತ್ತು. ಸೊ ಕಂಪ್ಲೀಟ್ ವ್ಲಾಗ್ ಇದರಲ್ಲಿ ನೋಡ್ಬೋದು. ಸೊ ಕೀಪ್ ವಾಚಿಂಗ್. ಫೈನಲಿ ನಾವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಮನೆ ಬಿಟ್ಟಿದ್ದು ಅರೌಂಡ್ 4:30 ಆಗ್ಬಿಟ್ಟಿತ್ತು. ನಿಮಗೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ 4:30ಗೆ ಬಿಟ್ಟರೆ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ. ನೆಲಮಂಗಲ ರೀಚ್ ಆಗೋಕ್ಕೆ ನಮಗೆ 2 hours ಟೈಮ್ ತೊಗೊಂಡ್ಬಿಡ್ತು. ಬೇರೆ ಟೈಮಲ್ಲೆಲ್ಲ 1 hourಲ್ಲೆಲ್ಲ ರೀಚ್ ಆಗ್ಬೋದು ಟ್ರಾಫಿಕ್ ಇಲ್ಲದೆ ಇರೋ ಟೈಮಲ್ಲಿ, ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಹಂಗಾಗಿ ನಾವು ನೆಲಮಂಗಲ ರೀಚ್ ಆಗೋಕ್ಕೆ 2 hours ತಗೊಂಡಿದ್ರಿಂದ ನಾವು ಚಿಕ್ಕಮಂಗ್ಳೂರು ಹೋಗೋದು ಕೂಡ 10 o'clock ಆಗ್ಬಿಡ್ತು. ಬಟ್ ಇದು ಜಸ್ಟ್ ಒನ್ ಡೇ ಟ್ರಿಪ್ ಅಷ್ಟೇ. ಇವತ್ತು ಸಂಜೆ ಬಿಟ್ವಿ, ನಾಳೆ ಸಂಜೆ ಬರೋ ಥರ. ಸೊ ಯಾರೆಲ್ಲ ವೀಕೆಂಡ್ಸ್ಗೆ ಅಂತ ಪ್ಲಾನ್ ಮಾಡ್ತಿರೋ ಆರಾಮಾಗಿ ಒನ್ ಡೇ ಅಲ್ಲಿ ಎಷ್ಟೊಂದು ಪ್ಲೇಸಸ್ ನೋಡ್ಕೊಂಡು ಬರ್ಬೋದು ಚಿಕ್ಕಮಂಗ್ಳೂರಲ್ಲಿ. ನಾವು ಹೋಗ್ತಿರೋದು ಫಂಕ್ಷನ್ಗೆ. ಸೊ ಹೋಗ್ತಾ ಒಳ್ಳೆ ಒಳ್ಳೆ ಸಾಂಗ್ಸ್ ಕೇಳ್ಕೊಂಡು ಕಾರಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಟ್ರಾವೆಲ್ಲು. ಸ್ವಲ್ಪ ಟ್ರಾಫಿಕ್ ಕಿರಿಕಿರಿ ಆಯಿತು. ಸೊ ನೀವೇನಾದರೂ ಟ್ರಾವೆಲ್ ಮಾಡಬೇಕಂತ ಇದ್ರೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿಬಿಡಿ, ಇಲ್ಲಾಂದರೆ ಆರಾಮಾಗಿ ರಾತ್ರಿ 9:30 ಮೇಲೆ ಬಿಡಿ. ಸೊ ಟ್ರಾಫಿಕ್ ಎಲ್ಲ ಕಡಿಮೆ ಇರುತ್ತೆ. ಹಾಯ್ ಮಧು, ಹಾಯ್. ಸೊ ನಾವು ಹೋಗೋಷ್ಟರಲ್ಲಿ ಊಟ ಎಲ್ಲ ರೆಡಿ ಇತ್ತು. ಸೊ ಫಸ್ಟ್ ರೂಮ್ ತೋರಿಸ್ಬಿಡ್ತೀನಿ, ರೂಮ್ನ ನೋಡಿ. ರೂಮ್ ಚೆನ್ನಾಗಿದೆ ಅಲ್ಲ ಕಂದ, ಬ್ಯೂಟಿಫುಲ್ ಆಗಿದೆ ರೂಮ್ ಅಲ್ಲ ಮಗ್ನೆ? ರೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ರೀಸನಬಲ್ ಕೂಡ ಇತ್ತು ಪ್ರೈಸು, ಅಷ್ಟು ಇಲ್ಲ ಏನು ಜಾಸ್ತಿನೂ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಹೋದ್ರೆ ಮಲಗ್ಬೋದು, ಎಲ್ಲರೂ ಮಲಗ್ಬೋದು. ಎಕ್ಸ್ಟ್ರಾ ಕಾಟ್ ಎಲ್ಲ ಕೊಡ್ತಾರೆ. ನನಗಂತೂ ರೂಮ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಕೂಡ. ವಾಶ್ರೂಮ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಕುಚು ಕಮ್ ಔಟ್. ಹಾಂ ಕಂದ, ಇಲ್ಲಿ ರೂಮ್ ಡಸ್ಟ್ಬಿನ್ ಇದೆ ಕಂದ. ವಾಶ್ರೂಮ್ದು ಮುಟ್ಬಾರ್ದು ಕೈಯಲ್ಲಿ, ಬಾಯಲ್ಲಿ ಹ್ಯಾಂಡ್ ವಾಶ್ ಮಾಡು, ಬಾಯಲ್ಲಿ. ಅಲ್ಲಿರೋ ಡಸ್ಟ್ಬಿನ್ಗೆ ಹಾಕು, ಅಲ್ಲಿ ರೂಮ್ ಡಸ್ಟ್ಬಿನ್ ಯೂಸ್ ಮಾಡಬೇಕಾಯ್ತು. ಇವಾಗ ಬೂವ ತಿಂತ್ಯಾ? ಏನು ಬೂವ ಬೇಕು ಮಗನೆ ನಿಂಗೆ? ಕಿಚಡಿ ಓಕೆನಾ? ನೋಡಿಲ್ಲ ಏನೇನಿದೆ. ಪೆಪ್ಪರ್ ಡ್ರೈ ಇದೆ, ಕಿಚಡಿ ಇದೆ. ಕಿಚಡಿ ಕಂದ. ಓಯ್, ನಿಂಗೆ ಪ್ಲೇನ್ ಕಿಚಡಿ ಮಾಡಿಕೊಟ್ಟಿದ್ದಾರೆ ಮಗನೆ. ಇದು ಪನ್ನೀರು, ಇಲ್ಲಿದೆ ಬಟರ್ ನಾನ್. ರಘು, ನಾನು ಯೂಟ್ಯೂಬಲ್ಲಿ ವ್ಲಾಗ್ ಹಾಕ್ತಾ ಇದ್ದೀನಿ, ಇದನ್ನೆಲ್ಲ ಮಾಡ್ಬಿಟ್ಟು ಸೀರಿಯಸ್ ಆಗಿ. ಸೊ ನಿನ್ನನ್ನು ಹಾಕ್ತೀನಿ. ಕುಚು ಮಗ್ನೆ. ರೂಮ್ಗೆ ಫುಡ್ ಆರ್ಡರ್ ಮಾಡಿದ್ವಿ. ಸೊ ಫುಡ್ ಎಲ್ಲ ಬಂದಿತ್ತು. ಸೊ ಎಲ್ಲರೂ ಊಟ ಮಾಡೋ ಟೈಮ್ 10:30 ಆಗ್ಬಿಟ್ಟಿತ್ತು ಆಲ್ಮೋಸ್ಟ್. ಜಾಸ್ತಿ ಆಯ್ತಲ್ವಾ? ಸೊ ನಾನು ಊಟ ಮಾಡಿ ಮುದ್ದುಗೆ ಊಟ ಮಾಡಿ ಮಲ್ಗೋಷ್ಟರಲ್ಲಿ 12:30 ಆಗ್ಬಿಡ್ತು. ಅದೆರಡು ಖಾಲಿ ಮಾಡ್ಬೇಕಾ? ಸೂಪರ್ ಆಗಿದೆ. ಸಾಕು. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇದು ಮಾರ್ನಿಂಗ್ ವ್ಯೂ. ನಾವು ಬ್ರೇಕ್ಫಾಸ್ಟ್ಗೆ ಅಂತ ರೆಸ್ಟೋರೆಂಟ್ಗೆ ಬಂದ್ವಿ. ಸೊ ನಿಮಗೆ ರೆಸಾರ್ಟಲ್ಲೇ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿನೂ ಸಿಗುತ್ತೆ. ಸೊ ಬ್ರೇಕ್ಫಾಸ್ಟ್ಗೆ ಏನೋ ಚಾರ್ಜ್ ಮಾಡಲ್ಲ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ನಾವು ತಿಂದು ಮುದ್ದುಗೆ ತೊಗೊಂಡೋಗಿ ರೂಮಲ್ಲಿ ಮಾಡಿಸೋಣ ಅಂತ. ಸೊ ಮೆನು ಕೂಡ ನಾನು ತೋರಿಸ್ತೀನಿ. ಇಡ್ಲಿ ತೋರಿಸ್ಬೇಕು, ನನ್ನ ಮಾತ್ರ ತೋರಿಸೋದಲ್ಲ. ಸೊ ದಿಸ್ ಇಸ್ ವಡಾ, ದೋಸೆ,
ಸಾಂಬಾರ್. ಓ ನಿನ್ನ ಫೇವ್ರೆಟ್ ಟೊಮೆಟೊ ಬಾತ್ ಇದು. ತಿನ್ಕೋ. ಪಾಯಸ. ಸೊ ಅದರ ಜೊತೆಲಿ ಇದು ಕಾಫಿ ಇದೆ. ಕಾಫಿ ಹಾಕೊಂಡು ಇದು ಕಾಫಿ ಅನ್ಸುತ್ತೆ. ಕಾಫಿ ಟೀ ಇದು ಕಾಫಿ. ಇದು ಟೀನ. ಕಾಫಿ ಯಾವುದು ಬರುತ್ತೆ? ಲೆಟ್ ಮೀ ಟೇಕ್ ದ ಜ್ಯೂಸ್. ಏನದು? ಮೊದ್ದುಗೆ ನಾವೆಲ್ಲ ತಿಂದ್ವಿ ಅಲ್ವಾ, ಅವಳು ತಿಂದೇ ಇಲ್ಲ, ಅದಕ್ಕೆ ರೂಮಲ್ಲಿ ತಿನ್ಸೋಣ ಅಂತ ಹೇಳ್ಬಿಟ್ಟು ದೋಸೆ ಮತ್ತೆ ಇದು ತಗೊಂಡು. ತಿಂದು ಊಟ ಆಯ್ತಾ? ತಿಂಡಿ ಆಯ್ತಾ? ಆಯ್ತು. ಓಕೆ ಡನ್. ನಮ್ಮಕ್ಕ ವರ್ಕ್ ಫ್ರಮ್ ಚಿಕ್ಕಮಂಗ್ಳೂರು ಮಾಡ್ತಾ ಇದ್ದಾಳೆ. ಸೊ ಟ್ರಿಪ್ಪಲ್ಲೂ ವರ್ಕ್. ಅದೆಷ್ಟು ದೂರ ಇಲ್ಲಿಂದ? 12 ಕಿಲೋಮೀಟರ್. ಮತ್ತು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದು ಹೋಗೋಣ ಅಷ್ಟೇ. ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ಬಿಡೋಣ. ಫೈನಲಿ ಫಂಕ್ಷನ್ಗೆ ರೆಡಿ. ಚೆನ್ನಾಗಿ ಕಾಣ್ತಿದ್ದೀನಾ? ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ನಾನು ನಿಮಗೆ ಆವಾಗಲೇ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಮ್ಮ ರಿಲೇಷನ್ ಕಮ್ ನಮ್ಮ ಮನೆಯವ್ರದ್ದು ತುಂಬ ಕ್ಲೋಸ್ ಫ್ರೆಂಡ್ ಮಗದು ಎಂಗೇಜ್ಮೆಂಟ್ ಇತ್ತು ಚಿಕ್ಕಮಂಗ್ಳೂರಲ್ಲಿ. ಸೊ ಹಂಗಾಗಿ ನಾವು ಇಲ್ಲಿ ಬಂದಿದ್ದೀವಿ. ಮತ್ತು ರೆಸಾರ್ಟ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ನೀವು ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ರೀಸನಬಲ್ ಆಗಿದೆ, ಚೆನ್ನಾಗಿದೆ ಕೂಡ. ಸೊ ನಾನು ಹೇಗೆ ಕಾಣ್ತಿದ್ದೀನಿ? ಕೊಡೋದು ಕಂದ, ಕೈಲಿ ಕೊಡು. ಈ ಕೈಲಿ ಐ ಲವ್ ಯು ಟು ಬಂಗಾರ. ಫೋರ್ಹೆಡ್ ಕಿಸ್ ಮಾಡು ಅಮ್ಮಗೆ. ಸೂಪರ್. ಹಾಕಿ ಹಾಯ್ ಅನ್ನು. ಹಾಯ್ ಅನ್ನು. ಅಮ್ಮದು ಯೂಟ್ಯೂಬ್ ವ್ಲಾಗ್ಸ್ ಎಲ್ಲರೂ ನೋಡಿ. ಹಾಯ್ ಫ್ರಮ್ ಯೋಗ್ಮಯ. ಕಿಚಿ ಮಾಡಮ್ಮಗೆ. ಚಿಕ್ಕಮಂಗ್ಳೂರಲ್ಲಿ ನಾವು ನಿನ್ನೆ ಬಂದಾಗಲಿಂದನೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಫೈನಲಿ ಎಂಗೇಜ್ಮೆಂಟ್ಗೆ ರೆಡಿ ಆಗಿದ್ದೀವಿ. ಎಲ್ಲರೂ ಕೇಳ್ತಿರ್ತಾರೆ ಸರ್ ಜೊತೆ ವಿಡಿಯೋ ಮಾಡಿ ಅಕ್ಕ ಅಂತ. ಸೊ ನನ್ನ ಫಾಲೋವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಹೇಳಿ. ನೀನು ಹೇಳೋದೇನು ಕೇಳಿಸ್ತಾನೆ ಇಲ್ಲ, ಜೋರಾಗಿ ಹೇಳಿ. ವಾಯ್ಸ್ ಜೋರಾಗಿ ಬರಬೇಕಲ್ವಾ? ನನಗೆ ಆಲ್ ದ ಬೆಸ್ಟ್. ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ಇವರು ನಮ್ಮ ಅಕ್ಕನ ತೋರಿಸಿ ಅಂತ ಕೇಳ್ತಿದ್ರಲ್ಲ. ಹಾಯ್ ಮಾಡೆ, ಹಾಯ್ ಮಾಡೆ. ಎಕ್ಸಾಕ್ಟಾಗಿ ಚಿಕ್ಕಮಂಗ್ಳೂರು ಅನ್ಸುತ್ತೆ. ವ್ಯೂ ಮಾತ್ರ ಸಖತ್ತಾಗಿದೆ ಅಲ್ಲ? ಏನಿದು? ಏನ್ ವ್ಯೂ ಹೆಸರಿದು? ಎಷ್ಟು ಮೋಡ ನೋಡಿ ಹೆಂಗಿದೆ ಅದು. ಅದೇ ಪಾಯಿಂಟ್ ಅದು. ಮೌಂಟೇನ್ಸ್ ಎಲ್ಲ ಕವರ್ ಆಗ್ಬಿಟ್ಟೆ. ಕಂದ ಇಲ್ಲಿ ಡಕ್ ಇದೆ, ಬಾ ಮಗ್ನೆ ತೋರಿಸ್ತೀನಿ. ನೋಡು ಚೆನ್ನಾಗಿದ್ಯಾ? ಸೊ ಫೈನಲಿ ಎಂಗೇಜ್ಮೆಂಟ್ ರೆಸಾರ್ಟ್ಗೆ ಬಂದ್ವಿ. ಸೊ ರೆಸಾರ್ಟ್ ನೇಮ್ ತೋರಿಸ್ತೀನಿ. ಬೈನರಿ ಎಕ್ಸಾಟಿಕಾ. ಆ್ಯಕ್ಚುಲಿ ಏನು ಗೊತ್ತಾ, ಮಾತಾಡಲ್ವಾ ನೀನು ನನ್ನ ಜೊತೆ? ಕಾರ್ ತಗೊಳ್ಬೇಕಂತ ಹೇಳ್ತಿದ್ದೆ ಅಲ್ವಾ? ಈ ಕಾರ್ ನೋಡಿದ್ಮೇಲೆ ಬೇಡ ಅನಿಸ್ತಾ ಇದೆ ತಾನು. ಸೀರಿಯಸ್ಲಿ ಹಿಂದೆಗಡೆ ಹೋಗೋದೆಲ್ಲ ಎಷ್ಟು ಕಷ್ಟ ತಾನೆ. ಇದೆಲ್ಲ ಇಬ್ಬರಿಗೆ, ಕಪಲ್ಸ್ಗೆ ಟ್ರೆಕ್ಕಿಂಗ್ ಹೋಗೋಕ್ಕೆ ಆ ಥರದವ್ರಿಗೆ ಸರಿ ಅಷ್ಟೇ, ಕಪಲ್ಸ್ ಹೋಗೋಕ್ಕೆ.
ಸೇಮ್ ಫೇಸ್ ಇದೆ ಅಲ್ಲ, ನನಗೂ ಅನಿಸ್ತು. ಹೆಂಗ್ ಮಾಡೋದು? ಊಟ ಮಾಡು ಅಗ್ಲ ಇಲ್ಲಿ ಬೇಡ, ನಂಗೆ ಅಗ್ಲ ಬೇಕು. ಇನ್ನೊಂದ್ಸತಿನಾ? ಫೈನಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಮ್ಮ ಹೋಟೆಲ್ಗೆ ನಾವು ವಾಪಸ್ ಬಂದ್ವಿ. ಇಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ನಿಯರ್ ಬೈ ಪ್ಲೇಸಸ್ ಯಾವ್ದ್ಯಾವ್ದಿದೆ ಎಲ್ಲ ನೋಡಿಕೊಂಡು ಬೆಂಗಳೂರಿಗೆ ಹೊರಡೋದಷ್ಟೆ. ಸೊ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಎಲ್ಲನೂ ನಾನು ನಿಮಗೆ ವಿಡಿಯೋಲ್ಲಿ ತೋರಿಸ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆಲ್ಲ ವೀಡಿಯೋಸು ಬರುತ್ತೆ. ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಹಿಂಗೆ ತಾರಲ್ಲಿ ಹೋಗಬೇಕಾದ್ರೆ ರೀಲ್ಸ್ ಮಾಡಿದ್ದು. ಸೊ ನೀವು ಕೇಳ್ತಿದ್ರಿ ನಾವು ಹೆಂಗೆ ಹೋದ್ವಿ ಅಂತ. ನಾವು ಹೋಗಿದ್ದಿದ್ದು ತಾರಲ್ಲಿ. ಸೊ ಇದೇ ತಾರಲ್ಲಿ. ಸೊ ತಾರಲ್ಲಿ ಹೋಗಬೇಕಾದ್ರೆ ಇನ್ಸ್ಟಾಗ್ರಾಮ್ಗೆ ಅಂತ ರೀಲ್ಸ್ ಮಾಡಿದ್ದು. ನಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಸಂಧ್ಯಾ ಕಾಮಧೇನು ಡೈರಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನಾವು ಯಾವ್ಯಾವೆಲ್ಲ ಪ್ಲೇಸ್ಗೆ ಹೋಗ್ತೀವಿ ಅಂತ ವಿಡಿಯೋ ಅಲ್ಲಿ ನೋಡ್ಬೋದು. ಕಂಪ್ಲೀಟ್ ವಿಡಿಯೋ. ವ್ಯೂ ತುಂಬ ಚೆನ್ನಾಗಿದೆ. ಅದಕ್ಕಿಂತ ಅದು ಕೆರೆ ಹತ್ರ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಕುಚ್ಚು ಹಾಯ್ ಮಾಡು. ಓಕೆ ಮಾತಾಡಲ್ಲ. ಈಗ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಗಿರಿ ವ್ಯೂ ಪಾಯಿಂಟ್ಗೆ. ವ್ಯೂ ನೋಡಿ ಏನು ಸಖತ್ತಾಗಿದೆ. ವಾವ್, ವ್ಯೂ ಚೆನ್ನಾಗಿದೆ ಅಲ್ಲ? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ವಾವ್ ಅನ್ನೋ ಥರ ಇದೆ. ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಈಗ. ಯಾವ ಪಾರ್ಕ್ ಇದು? FG ಪಾರ್ಕ್, ಮಹಾತ್ಮ ಗಾಂಧಿ ಪಾರ್ಕ್. ನೋಡು ಭೂತ ನೋಡು ಮಕ್ಕಳೇ, ಭೂತ. ಬಾ, ಏನಾಗಲ್ಲ ಬಾ, ಏನಾಗಲ್ಲ ಬಾ. ಪಪ್ಪ ಹಿಡ್ಕೊತ ಬಾ, ಪಪ್ಪ ಹಿಡ್ಕೊತೀನಿ ಬಾ. ಏನಾಯ್ತು? ಲಾರಿಲಿ ಹೋಗ್ತೀಯಾ? ಟ್ರೈನ್ ಮಗ್ನೆ ಅದು. ಗಟ್ಟಿಯಾಗಿ ಹಿಡ್ಕೋ. ಮಜಾ ಬರ್ತಿದ್ಯಾ?
ಬನ್ನಿ ಇಲ್ಲೋಡು ಮುದ್ದು ಇಲ್ಲೋಡು